ಪಂಚಪೀಠಗಳು ಒಂದಾಗಿದ್ದು ಸಮಸ್ತ ವೀರಶೈವ ಕುಲಕ್ಕೆ ಅತ್ಯಂತ ಸಂತೋಷದ ದಿನ ಆಗಿದೆ. ನಾನು ಆಗಲೇ ಮಾತನಾಡ್ತಾ ಹೇಳಿದೆ, ಪಂಚಪೀಠಾಧೀಶರು ನಿಮಗೆ ಏನು ಅನಿಸುತ್ತೆ ಗೊತ್ತಿಲ್ಲ, ನಮಗೆ ಅಂಕಾರ ಜೀವನ ಪಾವನ ಆಯಿತು ಅನ್ನೋಷ್ಟು ಸಂತೋಷ ಆಗೈತೆ ಅನ್ನುವಂಥ ಮಾತು ಹೇಳಿದೆ. ಪಂಚಪೀಠಾಧೀಶರು ಒಂದಾದರು, ಮುಂದೆ ಗುರು ವಿರಕ್ತರು ಒಂದಾದ್ರೆ ಈ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರನ್ನು ತಡೆಯುವಂಥ ಶಕ್ತಿ ಯಾರಿಗೂ ಇರುವುದಿಲ್ಲ ಅನ್ನುವಂಥ ಮನವಿಯನ್ನು ಕೂಡ ನಾನು ಪಂಚಪೀಠಾಧೀಶರಲ್ಲಿ ನಾನು ಮಾತನಾಡಿದ್ದೇನೆ. ಇನ್ನು ಮುಂದೆ ಪಂಚಪೀಠಾಧೀಶರು ಒಂದಾದ ರೀತಿಯಲ್ಲಿ ಗುರು ವಿರಕ್ತರು ಒಂದಾಗಲಿ ಅನ್ನುವಂಥದ್ದು ನನ್ನ ಭಕ್ತಿಯ ಮನವಿ. ಅವ ಯಾರನ್ನು ಹೇಳೋಣ, ಅವ್ ಯಾರ ಬಗ್ಗೆ ಚಂದಾಗಿ ಮಾತಾಡೋಣ ಜೀವನದಾಗ. ಅವ್ರು ನೋಡಿದ್ರೆ ಅವ್ರ ಸಭಾ ಹಂಗೈತೆ ಅನ್ನೋದು ಗುರ್ತದ್ದಿಲ್ಲ, ಅವ್ರ ಭಾಷೆ ಮಾಡೋ ಶಬ್ದ ಗುರ್ತದ್ದಿಲ್ಲ. ಆ ಶಬ್ದ ನನ್ನ ಬಾಯಲ್ಲಿ ಬರುದಿಲ್ಲಪ್ಪ, ಆ ಸಂಸ್ಕೃತಿ ನಮ್ದಲ್ಲ, ಅದನ್ನು ನಮ್ಮ ತಂದೆ ತಾಯಿ ನನಗೆ ಕಲಿಸಿಲ್ಲ. ಏಕವಚನದಲ್ಲಿ ಮಾತಾಡಕ ಅವನಿಗಿಂತ ಪದಪುಂಖಗಳು ಅವನ ಕಡೆ ಭಾಳ ಅದಾವ. ಆದ್ರೆ ಮಾತಾಡಿ ಅವ ಕೆಳಮಟ್ಟಕ್ಕೆ ಹೋದಂಗೆ ನಾ ಕೆಳಮಟ್ಟಕ್ಕೆ ಹೋಗೋದಿಲ್ಲ. ನಾನು ಉತ್ತರ ಕರ್ನಾಟಕದಿಂದ ಹುಟ್ಟಿದವ, ನನ್ನ ಕಡೆನೂ ಬೇಗಳದಾವ. ಆದ್ರೆ ಸಂಸ್ಕೃತಿ ಸಂಸ್ಕಾರ ಮನುಷ್ಯನಲ್ಲಿ ಇರಬೇಕು. ಆ ಸೌಜನ್ಯತೆ ಅವಗೂ ಬೇಕಲ್ಲ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಾವು ಹೋರಾಟದಾಗ ಭಾಗ ಅದೀವಿ. ಈಗ ಒಮ್ಮೆ 2A ಕೊಡಿಸ್ತೇನೆ ಅಂತ ಅಂದ ನಾನು. ಅವಾಗ ಜಾತಿ ಬೇಕಾಯ್ತು, ಜಾತಿಗೆ 2A ಬೇಕಾಯ್ತು. ಈಗ MLA ಆಗಿಂದ ಯಾರನ್ನೋ ಮೆಚ್ಚಕ ಅದನ್ನ ಮಾತಾಡುವಂಗಿಲ್ಲ. ಅವಂದೇನು ಪಾತ್ರ ಐತೆ ಅದ್ರಾಗ? ಅವಂದೇನು ಪಾತ್ರ ಇದೆ? ಅವಂದೇನು ಪಾತ್ರ ಇದೆ? 100 ಮಂದಿ ಅವರ ಕರ್ಕೊಂಡ್ಬಂದ ನಾವು. ಪಂಚಮಸಾಲಿಗಳ ಸಾಮೂಹಿಕ ಪ್ರಯತ್ನದಿಂದ ಯಶಸ್ವಿ ಆದ. ಅವಂದೇನೂ ಪಾತ್ರ ಇಲ್ಲ. ಯಾರ್ಯಾರೋ ಕೊಟ್ಟು ರೊಕ್ಕ ಕಿಸೋದಾಗ ಹಾಕೊಂಡ ಅಷ್ಟೇ. ಇವನಂತ 100 ಕಾಶಪ್ಪ ಬಂದವರು ಎರಡು 2028ಕ್ಕೆ ಯಾರಿಗೆ ಬುದ್ಧಿ ಕಲಿಸ್ತಾರೆ ಅನ್ನೋದು ನರಗುಂದ ಜನತೆ ನನಗೆ ಹೇಳ್ತಾರೆ. ಆ ಕ್ಷೇತ್ರ ಯಾವ್ದು ಹೌದು ಗುಣಗುಂದ ಕ್ಷೇತ್ರ ಜನತೆ ಅವ್ನು ಕಲಿಸ್ತಾರೆ. ಹುಚ್ಚಿನ ಮಾತು ಯಾಕೆ ಹೇಳ್ತೀರಿ? ಹುಚ್ಚ ಅಂತ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.